ಅಪ್ಪನ ಭೇಟಿಗೆ ಬಳ್ಳಾರಿ ಜೈಲಿಗೆ ಬಂದ ದರ್ಶನ್ ಪುತ್ರ ತಾಯಿ ವಿಜಯಲಕ್ಷ್ಮಿ ಜೊತೆ ಪುತ್ರ ವಿನೀಶ್ ಆಗಮಿಸಿದ್ದಾರೆ. ಸಂದರ್ಶಕರ ಕೋಣೆಗೆ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ತೆರಳಿದ್ದಾರೆ. ಕೆಲವೇ ದಿನಗಳ ಹಿಂದಷ್ಟೇ ದರ್ಶನ್ ಭೇಟಿಯಾಗಿದ್ದ ತಾಯಿ ಮೀನಾ ಇವತ್ತು ಅಪ್ಪನನ್ನ ನೋಡೋದಿಕ್ಕೆ ದರ್ಶನ್ ಮಗ ವಿನೀಶ್ ಬಂದಿದ್ದಾರೆ. ಬಳ್ಳಾರಿ ಜೈಲಿನ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪತ್ನಿ ಹಾಗೂ ಮಗನನ್ನ ಭೇಟಿ ಆಗೋದಿಕ್ಕೆ ಅಂತ ಜೈಲಿನ ಅಧಿಕಾರಿಗಳು ದರ್ಶನ್ ಅವರನ್ನ ಕರೆದುಕೊಂಡು ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯ ಇದು. ಸಂದರ್ಶಕರ ಕೋಣೆಗೆ ದರ್ಶನ್ ರನ್ನ ಕರೆದುಕೊಂಡು ಹೋಗಲಾಗಿದೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ದರ್ಶನ್ ಭೇಟಿಗೆ ಬಂದಿದ್ದಾರೆ. ಸಂದರ್ಶಕರ ಕೋಣೆಯಲ್ಲಿ ಕಾಯ್ತಿದ್ದಾರೆ. ಹಾಗಾಗಿ ಜೈಲಿನ ಅಧಿಕಾರಿಗಳು ಈಗ ದರ್ಶನ್ ರನ್ನ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯ ಇದು. ನಾಳೆ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಹಿಯರಿಂಗ್ ಇದೆ. ಅದಕ್ಕೂ ಮುನ್ನಾ ದಿನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಭೇಟಿಗೆ ಬಂದಿದ್ದಾರೆ. ಪ್ರತಿ ಬಾರಿಯೂ ಕೂಡ ನಾವು ಗಮನಿಸಿದ್ವಿ, ಕೋರ್ಟ್ನ ಹಿಯರಿಂಗ್ ಸಂದರ್ಭದಲ್ಲಿ ಆ ದಿನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ರನ್ನ ಭೇಟಿ ಆಗೋದಿಕ್ಕೆ ಅಂತ ಬರ್ತಾ ಇದ್ರು. ಕೋರ್ಟಲ್ಲಿ ಏನೆಲ್ಲ ಆಯಿತು ಅನ್ನೋದರ ಮಾಹಿತಿಯನ್ನ ದರ್ಶನ್ ಅವರಿಗೆ ನೀಡ್ತಾ ಇದ್ರು. ಆದರೆ ಈ ಬಾರಿ ನಾಳೆ ಹಿಯರಿಂಗ್ ಇದೆ. ಅದಕ್ಕೂ ಮುನ್ನಾ ದಿನ ದರ್ಶನ್ ಭೇಟಿಗೆ ಬಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್. ಕೆಲ ದಿನಗಳ ಹಿಂದಷ್ಟೇ ದರ್ಶನ್ ತಾಯಿ ಮೀನಾ ಅವರು ಜೈಲಿಗೆ ಬಂದು ದರ್ಶನ್ ರನ್ನ ಭೇಟಿಯಾಗಿ ಹೋಗಿದ್ರು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಇವತ್ತು ಪತ್ನಿ ಹಾಗೂ ಮಗ ಇಬ್ರು ಕೂಡ ದರ್ಶನ್ ರನ್ನ ಭೇಟಿ ಆಗೋದಕ್ಕೆ ಬಂದಿದ್ದಾರೆ. ಹೌದು ವೀಣಾ, ಈಗಾಗಲೇ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಬಂದ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಅವರು ಇದು 7ನೇ ಬಾರಿ ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಾರೆ. ಆದ್ರೆ ಇದೇ ಮೊದಲ ಬಾರಿಗೆ ಏನು ಮಗ ವಿನೀಶ್ ಅವರನ್ನ ಕೂಡ ಕರೆದುಕೊಂಡು ಬಂದಿದ್ದಾರೆ. ತಂದೆ ಮತ್ತು ಮಗನ ಒಂದಷ್ಟು ಭಾವನಾತ್ಮಕ ಸನ್ನಿವೇಶಕ್ಕೆ ಬಳ್ಳಾರಿ ಜೈಲು ಸಾಕ್ಷಿಯಾಗಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಈಗಾಗಲೇ ಹೇಳಿದಂತೆ ಏನು ಕಳೆದ 35-36 ದಿನಗಳಿಂದ ಕೂಡ ಬಳ್ಳಾರಿ ಜೈಲಿನಲ್ಲಿ ಸೆರೆವಾಸ ಅನುಭವಿಸತಕ್ಕಂಥ ದರ್ಶನ್ಗೆ ಆ ಜಾಮೀನು ಯಾವಾಗ ಆಗುತ್ತೆ ಯಾವಾಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸಾಕಷ್ಟು ಆತಂಕವಿದೆ. ಜಾಮೀನು ಅರ್ಜಿಯ ವಿಚಾರಣೆ ಪದೇ ಪದೇ ಮುಂದಕ್ಕೆ ಹೋಗ್ತಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಟೆನ್ಷನ್ಗೆ ಕಾರಣವಾಗಿದೆ. ಈ ಮಧ್ಯೆ ಕಳೆದ 2 ದಿನಗಳಿಂದ ಕೂಡ ದರ್ಶನ್ ಅವರಿಗೆ ಒಂದಿಷ್ಟು ಬೆನ್ನು ನೋವು ಕೂಡ ಕಾಡ್ತಾ ಇದೆ. ಇನ್ನು ಇಂಥ ಸಂದರ್ಭದಲ್ಲಿ ಪತ್ನಿ ಮತ್ತು ಮಗನ ಭೇಟಿ ಏನಿದೆ ಒಂದಷ್ಟು ಖುಷಿದಾಯಕ ವಿಷಯ ದರ್ಶನ್ ಅವರ ಪಾಲಿಗೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಇನ್ನು ವಿಜಯಲಕ್ಷ್ಮಿ ಅವರು ಮಗನನ್ನು ಕರೆದುಕೊಂಡು ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಈ ಬಾರಿ ಅಂದ್ರೆ ಒಂದು 15 ನಿಮಿಷ ಎಕ್ಸ್ಟ್ರಾ ಕೇಳಿದ್ದಾರೆ. ಸಾಮಾನ್ಯವಾಗಿ ಬಳ್ಳಾರಿ ಜೈಲಿನ ನಿಯಮದ ಪ್ರಕಾರ ಅರ್ಧ ಗಂಟೆಗಳ ಕಾಲ ವಿಜಿಟರ್ನು ಭೇಟಿ ಆಗ್ತಕ್ಕಂತ ವ್ಯವಸ್ಥೆ ಇರ್ತದೆ. ಅಂದ್ರೆ ಯಾರೇ ಬಂದ್ರು ಕೂಡ ಅರ್ಧ ಗಂಟೆಗಳ ಕಾಲ ಅವಕಾಶ ಇರುತ್ತೆ. ಆದ್ರೆ ಇದೇ ಮೊದಲೇ ಬಾರಿ ಮಗನನ್ನ ಕರೆದುಕೊಂಡು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಹೆಚ್ಚುವರಿ ಸಮಯವನ್ನು ಕೇಳಿದ್ರು. 15 ನಿಮಿಷ ಹೆಚ್ಚುವರಿ ಕಾಲಾವಕಾಶವನ್ನು ನೀಡಿರುವುದಾಗಿ ಏನು ಜೈಲಿನ ಮೂಲಗಳು ಇದಾವೆ. ಹೀಗಾಗಿ ಒಂದು 40-45 ನಿಮಿಷಗಳ ಕಾಲ ಮಗನೊಂದಿಗೆ ದರ್ಶನ್ ಅವರು ಒಂದಷ್ಟು ಮಾತುಕತೆ ಆಡಬಹುದು. ಇಷ್ಟು ದಿನಗಳಿಂದ ಸಾಕಷ್ಟು ಬಳಲಿರ್ತಕ್ಕಂಥ ಅಂದ್ರೆ ಕಾನೂನು ಹೋರಾಟ ಆಗಿರ್ಬೋದು, ಜೈಲಿನ ವ್ಯವಸ್ಥೆ ಆಗಿರ್ಬೋದು, ಮಾಡಿರ್ತಕ್ಕಂಥ ತಪ್ಪಿನ ಅರಿವಾಗಿರ್ತಕ್ಕಂಥ ವಿಷಯ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಒಂದಷ್ಟು ನೋವಿಂದಿರ್ತಕ್ಕಂಥ ದರ್ಶನ್ ಅವರಿಗೆ ಎಲ್ಲೋ ಒಂದ್ ಕಡೆ ಮಗ ಮತ್ತು ಪತ್ನಿಯ ಮುಖವನ್ನು ನೋಡಿದಾಗ ಒಂದಷ್ಟು ಸಂತೋಷದಾಯಕ ಆಗಿರ್ಬೋದು. ಅದರಲ್ಲೂ ಕೂಡ ಇದೇ ಮೊದಲ ಬಾರಿಗೆ ಮಗನನ್ನು ಜೈಲಿನಲ್ಲಿ ನೋಡಿರ್ತಕ್ಕಂಥ ಸಾಕಷ್ಟು ಒಂದು ವಿಶೇಷ ಅಂತ ಇಲ್ಲಿ ಹೇಳ್ಬೋದಾಗಿದೆ. ವೀಣಾ, ನರಸಿಂಹಮೂರ್ತಿ, ನಾವು ಪ್ರತಿ ಬಾರಿಯೂ ಗಮನಿಸಿದ್ವಿ, ಕೋರ್ಟ್ ಹಿಯರಿಂಗ್ ಇರುತ್ತೆ. ಆ ದಿನ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿ ಆಗೋದಿಕ್ಕೆ ಬರ್ತಾ ಇದ್ರು. ಈಗ ನಾಳೆ ಇದೆ ಜಾಮೀನು ಅರ್ಜಿ ವಿಚಾರಣೆ. ಸೊ ಅದಕ್ಕೂ ಮುನ್ನಾ ದಿನ ವಿಜಯಲಕ್ಷ್ಮಿ ಅವರು ಬಂದಿರುವಂತದ್ದು. ಹೌದು ವೀಣಾ, ಅದಕ್ಕೂ ಕೂಡ ಒಂದಷ್ಟು ಕಾರಣ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಇವತ್ತು ದಸರಾ ಹಬ್ಬದ ಮೊದಲನೇ ದಿನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನವರಾತ್ರಿಯ ಮೊದಲನೇ ದಿನ ಭೇಟಿ ಆದ್ರೆ ಒಂದಷ್ಟು ಪೂಜೆ ಪುನಸ್ಕಾರದ ಅವರ ಬ್ಯಾಗ್ ಅಲ್ಲಿ ಕೂಡ ಒಂದಷ್ಟು ದೇವರ ಪ್ರಸಾದ, ಒಂದಷ್ಟು ಡ್ರೈ ಫ್ರೂಟ್ಸ್ ಅನ್ನು ದರ್ಶನ್ಗೆ ಬೇಕಂತ ಬಟ್ಟೆಯನ್ನು ತಂದಿದ್ರು. ದಸರಾ ಹಬ್ಬದ ಮೊದಲನೇ ದಿನ, ನವರಾತ್ರಿ ಹಬ್ಬದ ಮೊದಲನೇ ದಿನ ಭೇಟಿ ಆದಾಗ ಎಲ್ಲೋ ಒಂದ್ ಕಡೆ ವಿಶೇಷತೆ ಇರುತ್ತೆ. ಇವತ್ತು ಕೂಡ ಬೆಳಗ್ಗೆ ಏನು ಬಳ್ಳಾರಿಯ ದುರ್ಗಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷ ಅಂತ ಪೂಜೆಯನ್ನು ಕೂಡ ಮಾಡಿಸ್ಕೊಂಡು ಬಂದಿದ್ರಂತೆ. ಆ ಪೂಜೆಯ ನಂತರ ಏನು ದರ್ಶನ್ ಅವರು ಭೇಟಿ ಆಗ್ತದೆ, ಎಲ್ಲೋ ಒಂದ್ ಕಡೆ ಎಲ್ಲ ಅವಕಾಶಗಳು ಕಳೆದುಕೊಂಡಾಗ ದೇವರ ಮನುಷ್ಯನಲ್ಲಿರ್ತಕ್ಕಂಥದ್ದು ಒಂದು ದೇವರ ಮೇಲೆ ಭರವಸೆ. ಆ ಒಂದು ಭರವಸೆ ಮೇರೆಗೆ ಇವತ್ತು ವಿಶೇಷ ದಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಕೋರ್ಟಿನ ಹಿಯರಿಂಗ್ ಇದ್ರು ಕೂಡ ಇವತ್ತೇ ಒಂದಷ್ಟು ಬಂದು ಭೇಟಿಯಾಗಿರ್ತಕ್ಕಂಥದ್ದು ವಿಶಿಷ್ಟ ಆಗಿದೆ. ವೀಣಾ,
ಈಗ ದರ್ಶನ್ಗೆ ಬೆನ್ನು ಇದೆ ಅನ್ನುವಂತಹ ಮಾಹಿತಿ ಏನಿದೆ, ಸೊ ಟ್ರೀಟ್ಮೆಂಟ್ ನಡೀತಾ ಇದೆಯಾ ಜೈಲಿನಲ್ಲೇ, ಅಥವಾ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಇದೆ, ಆದರೆ ಅದಕ್ಕೆ ಒಪ್ತಾ ಇಲ್ಲ ದರ್ಶನ್ ಅನ್ನೋ ಮಾಹಿತಿ ಇದೆ, ನಿಜಾನ ಅದು? ವೀಣಾ, ಈಗಾಗಲೇ ಏನು ಕಳೆದ 2 ದಿನಗಳಿಂದ ಬೆನ್ನು ಇತ್ತು. ಇವತ್ತು ಏನು ವೈದ್ಯರು ಅಂದ್ರೆ ಬಳ್ಳಾರಿ ವಿಮ್ಸ್ ಆಸ್ಪತ್ರೆ ವೈದ್ಯರು ಬಂದು ಒಂದಷ್ಟು ತಪಾಸಣೆ ಮಾಡಿದ್ರು, ಒಂದಷ್ಟು ಸ್ಕ್ಯಾನಿಂಗ್ ಮಾಡಬೇಕಾಗಿದೆ ಅನ್ನೋಂತ ಮಾಹಿತಿಯನ್ನು ದರ್ಶನ್ ಅವರಿಗೆ ನೀಡಿದ್ದಾರೆ. ಆದ್ರೆ ದರ್ಶನ್ ಅವರು ಬಳ್ಳಾರಿಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ನಿರಾಕರಣೆ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಹೈಫೈ ಟ್ರೀಟ್ಮೆಂಟ್ ಬೇಕಾಗಿರ್ತಕ್ಕಂಥ ಹಿನ್ನೆಲೆ, ಅಂದ್ರೆ ಹೆಚ್ಚುವರಿ ವೈದ್ಯರು, ದೊಡ್ಡ ವೈದ್ಯರು ಬೇಕು ಅನ್ನೋಂತ ಒಂದು ನಿರೀಕ್ಷೆ ದರ್ಶನ್ ಅವರಲ್ಲಿ ಇದೆ. ಹೀಗಾಗಿ ಇನ್ನೊಂದು ವಾರ 10 ದಿವಸ ಆದ್ರೂ ಪರವಾಗಿಲ್ಲ, ನಾನು ನೋವನ್ನು ತೆಗೆದುಕೊಳ್ತೇನೆ. ಆದ್ರೆ ಬಳ್ಳಾರಿಯಲ್ಲಿ ಇಲ್ಲೇನಿದೆ ಚಿಕಿತ್ಸೆ, ಇಷ್ಟೇ ಟ್ಯಾಬ್ಲೆಟ್ಸ್ ಕೊಡ್ರಿ, ಇದನ್ನಷ್ಟೇ ನಾನು ತೆಗೆದುಕೊಳ್ತೇನೆ. ಆದ್ರೆ ಸ್ಕ್ಯಾನಿಂಗು ಎಕ್ಸ್ರೇ ಅಂತ ಯಾವ್ದು ಕೂಡ ಬೇಡ, ಅದೆಲ್ಲದಕ್ಕೂ ಕೂಡ ನಾನು ಬೆಂಗಳೂರಿಗೆ ಹೋದ್ಮೇಲೆ ಅದೆಲ್ಲ ಮಾಡಿಸ್ಕೊಂತೀನಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ವೈದ್ಯರ ಪ್ರಕಾರ ಸದ್ಯಕ್ಕೆ ಅವ್ರ ಬೆನ್ನೋವು ಜಾಸ್ತಿ ಇದೆ, 10 ದಿನಗಳಿಗಾಗಷ್ಟು ಟ್ಯಾಬ್ಲೆಟ್ಸ್ ಅನ್ನು ಕೊಟ್ಟಿದ್ದೇವೆ. ಅದಾದ್ಮೇಲೆ ಕಡಿಮೆ ಆಗದೆ ಇದ್ರೆ ಅವರಿಗೆ ಖಂಡಿತವಾಗಿ ಕೂಡ ಸ್ಕ್ಯಾನಿಂಗ್ ಮಾಡಬೇಕು, ಒಳಗಡೆ ಏನಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಲೇಬೇಕು ಅನ್ನೋ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ವೈದ್ಯರು ನೀಡಿದ್ದಾರೆ. ಆದ್ರೆ ಸದ್ಯಕ್ಕಂತೂ ಏನು ಯಾವುದೇ ರೀತಿಯಂತ ಹೆಚ್ಚುವರಿ ಚಿಕಿತ್ಸೆ ಬೇಡ ಅನ್ನೋ ಮಾತನ್ನು ದರ್ಶನ್ ಅವರೇ ಸ್ವತಃ ಅಂದ್ರೆ ನರಸಿಂಹಮೂರ್ತಿ ಅಂದ್ರೆ ಶೀಘ್ರದಲ್ಲೇ ಅವ್ರಿಗೆ ಜಾಮೀನ್ ಆಗುತ್ತೆ, ಬೇಲ್ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇದೆ ಅವರಲ್ಲಿ. ಹಾಗಾಗಿ ಇಲ್ಲೇ ಬಳ್ಳಾರಿಯಲ್ಲಿ ಟ್ರೀಟ್ಮೆಂಟ್ ಬೇಡ, ಸ್ಕ್ಯಾನಿಂಗ್ ಬೇಡ, ಬೆಂಗಳೂರಿಗೆ ಹೋದ್ಮೇಲೆ ಅಂತ ಹೇಳ್ತಾ ಇರೋದಾ? ಎಲ್ಲೋ ಒಂದ್ ಕಡೆ ನಾಳೆ ಏನು ಜಾಮೀನು ಅರ್ಜಿ ವಿಚಾರಣೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ವಿಶ್ವಾಸದೊಂದಿಗಿದ್ದಾರೆ ದರ್ಶನ್ ಅವರು. ಎಲ್ಲೋ ಒಂದ್ ಕಡೆ ಈಗ ಆಲ್ರೆಡಿ ಕೆಲವೊಂದಿಷ್ಟು ಆರೋಪಿಗಳಿಗೆ ಜಾಮೀನಾಗಿದೆ ಮತ್ತು ಆ ಚಾರ್ಜ್ ಶೀಟ್ ನಲ್ಲಿ ಇರತಕ್ಕಂಥ ಒಂದಷ್ಟು ಅಂಶಗಳು ದರ್ಶನ್ ಅವರಿಗೆ ವಿರೋಧ ಆಗಿದ್ರು, ಮತ್ತೊಂದಷ್ಟು ಅಂಶಗಳು ಪೂರಕವಾಗಿದ್ದಾವೆ. ಮೊನ್ನೆ ದರ್ಶನ್ ಅವರ ಪರ ವಕೀಲರು ಕೂಡ ಬಂದಾಗ ಒಂದು ವಿಶ್ವಾಸದ ಮಾತುಗಳನ್ನಾಡಿದ್ರು. ಈ ಬಾರಿ ನಮ್ಗೆ ಏನು ಜಾಮೀನು ಸಿಗುತ್ತೆ ಅನ್ನೋ ವಿಶ್ವಾಸದ ಮಾತುಗಳನ್ನಾಡಿದ್ರು. ಅದೆಲ್ಲ ಒಂದ್ ಕಡೆ ದರ್ಶನ್ ಅವರಿಗೆ ವಕೀಲರ ಮಾತಿನ ಮೇಲೆ ವಿಶ್ವಾಸದಿಂದ ಎಲ್ಲ ಒಂದ್ ಕಡೆ ಇನ್ನು 10 ದಿವಸ ಆದ್ರೂ ಕೂಡ ನಾನು ಹೊರಗಡೆ ಬರ್ಬೋದು, ಬೆಂಗಳೂರಲ್ಲಿ ನಾನು ಹೆಚ್ಚುವರಿ ಚಿಕಿತ್ಸೆಯನ್ನು ಪಡಿತೇನೆ ಅನ್ನೋ ಮಾತುಗಳನ್ನು ವೈದ್ಯರ ಬಳಿ ಹೇಳಿದ್ದಾರೆ. ಆದ್ರೆ ಬಳ್ಳಾರಿ ಜೈಲಿನ ವೈದ್ಯರು ಹೇಳ್ತಕ್ಕಂಥ ಪ್ರಕಾರ 10 ದಿನಗಳ ಕಾಲ ಅವ್ರಿಗೆ ನೋವು ಏನಾದ್ರು ಕಡಿಮೆ ಆಗಿದ್ರೆ ಸ್ಕ್ಯಾನಿಂಗ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಯಾಕಂದ್ರೆ ಒಳಗಡೆ ಏನಾಗಿದೆ ಎಂಬುದು ತಿಳಿದುಕೊಳ್ಳೋದಕ್ಕೆ ಸ್ಕ್ಯಾನಿಂಗ್ ಮತ್ತು ಎಕ್ಸ್ರೇ ಅತ್ಯವಶ್ಯಕತೆ ಅನ್ನೋ ಮಾತನ್ನು ಇಲ್ಲಿರ್ತಕ್ಕಂಥ ವೈದ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ವೀಣಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.